ನಿಮ್ಮ ಗಟ್ ಹೆಲ್ತ್ ನ ಸರಿಪಡಿಸ್ಕೊಳ್ಳಕ್ಕೆ ಈ 4 ಟಿಪ್ಸ್ ಗಳನ್ನ ಫಾಲೋ ಮಾಡಿ. ಮೊದಲನೇದು ಏನಂತ ಹೇಳಿದ್ರೆ, ಪ್ರತಿದಿನ ಮಿನಿಮಮ್ 25 ಗ್ರಾಮ್ ಅಷ್ಟು ಫೈಬರ್ ನ ತಿನ್ಬೇಕು. ಫೈಬರ್ ಅಂದ್ರೆ ನಾರಿನಾಂಶ. ಈ ನಾರಿನಾಂಶ ನಮ್ಮ ಹಣ್ಣು ತರಕಾರಿಗಳಲ್ಲಿ, ನಮ್ಮ ಕಾಳುಗಳು, ಸಿರಿಧಾನ್ಯಗಳು ಇದೆಲ್ಲದರಲ್ಲೂ ಇರುತ್ತೆ. ಅದಕ್ಕೆ ಪ್ರತಿದಿನ ಆದಷ್ಟು ಇದೆಲ್ಲ ನಿಮ್ಮ ಆಹಾರದಲ್ಲಿ ಬಳಸ್ತಾ ಇರಿ. ಎರಡನೇದೇನಂತ ಹೇಳಿದ್ರೆ, ಪ್ರೋಬಯೋಟಿಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇದು ಲೈವ್ ಬ್ಯಾಕ್ಟೀರಿಯಾ, ನಮ್ಮ ಗುಡ್ ಬ್ಯಾಕ್ಟೀರಿಯಾ ಇರುವಂತ ಆಹಾರ. ಅದು ಯಾವ್ದಲ್ಲ ಅಂತ ಹೇಳಿದ್ರೆ, ಮೊಸರು, ಮಜ್ಜಿಗೆ, ನಿಮ್ಮ ಮನೆಯಲ್ಲಿ ತಯಾರಿಸಿದಂತ ಉಪ್ಪಿನಕಾಯಿ ಆಗಿರ್ಬೋದು, ಅಥವಾ ನಿಮ್ಮ ಇಡ್ಲಿ, ದೋಸೆ ಈ ರೀತಿ ಫರ್ಮೆಂಟ್ ಆಗಿರುವ ಫುಡ್ಸ್ ಅಲ್ಲಿ ಇರುತ್ತೆ. ಮೂರನೇದೇನು ಅಂತ ಹೇಳಿದ್ರೆ, ನೀವು ಇಡೀ ದಿನ ಆಕ್ಟಿವ್ ಆಗಿ ಇರಬೇಕು. ಊಟ ಆದ ನಂತರ ಒಂದೇ ಕಡೆ ಕೂತ್ಕೊಳ್ಬಾರ್ದು, ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು, ಓಡಾಡ್ಕೊಂಡಿರ್ಬೇಕು. ಸೊ ಇಡೀ ದಿನ ಆಕ್ಟಿವ್ ಆಗಿ ಇದ್ದು ದಿನ ಎಕ್ಸರ್ಸೈಸ್ ಮಾಡ್ತಾ ಹೋದ್ರೆ ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. 4ನೇ ಟಿಪ್ ಏನಂತ ಹೇಳಿದ್ರೆ, ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ ನ ಕಡಿಮೆ ಮಾಡ್ಕೊಳ್ಬೇಕು. ನಮ್ಗೆ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆದಾಗ ಗಟ್ ಹೆಲ್ತ್ ಹಾಳಾಗೋದು ತುಂಬಾ ಸಹಜ. ಅದಕ್ಕಾಗಿ ಸ್ಟ್ರೆಸ್ ನ ಕಡಿಮೆ ಆಗಿ ಇಟ್ಕೊಳ್ಳಿ. ಇದನ್ನ ಹೇಗೆ ಕಡಿಮೆ ಮಾಡ್ಕೊಳ್ಬೇಕು? ಸಾಧಾರಣ ದಿನನಿತ್ಯ ಉಸಿರಾಟ ಕ್ರಿಯೆಗಳನ್ನು ಮಾಡಿ, ಯೋಗ, ಪ್ರಾಣಾಯಾಮ, ಧ್ಯಾನ ಈ ರೀತಿ ಅಭ್ಯಾಸಗಳನ್ನು ಮಾಡಿ. ಇದೆಲ್ಲ ಮಾಡಕ್ ಆಗಲ್ಲ ಅಂದ್ರೂ ಕೂಡ ಜಸ್ಟ್ ಹೊರಗಡೆ ಹೋಗಿ ನಿಮ್ಮ ಪಾರ್ಕ್ ಅಲ್ಲಿ ಒಂದು ವಾಕಿಂಗ್ ಮಾಡಿ, ಗಾರ್ಡನಿಂಗ್ ಮಾಡಿ, ಮ್ಯೂಸಿಕ್ ಕೇಳಿ, ಇದೆಲ್ಲ ಮಾಡ್ತಾ ನಿಮ್ಮ ಗಟ್ ಹೆಲ್ತ್ ನ ನ್ಯಾಚುರಲ್ ಆಗಿ ಇಂಪ್ರೂವ್ ಮಾಡಿ. ಇದೇ ರೀತಿ ಟಿಪ್ಸ್ಗಳು ಬೇಕಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.